ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಆತ್ಮೀಯ ವೀಕ್ಷಕರೇ, ಈ ಚಾನಲನ್ನು ಆಸಕ್ತಿಯಿಂದ ನೋಡಿ ಇದಕ್ಕೆ ಉತ್ತಮ ಪ್ರತಿಕ್ರಿಯೆಯನ್ನು ಕೊಡುವಂಥ ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಹಾಗೂ ಅಭಿನಂದನೆಗಳು. ಈಗ ಈ ಮೊದಲಿನಂತೆ ಇದಕ್ಕೆ ಇದು ಪ್ರಶ್ನೆ ಅಲ್ಲ, ಇದು ಒಂದು ಸಂಗ್ರಹ ಮಾಡಿದಂಥ ಒಂದು ಮಾಹಿತಿ. ಬೇರೆ ಬೇರೆ ಶಬ್ದಗಳನ್ನು ಸಂಗ್ರಹ ಮಾಡಿ ಕೊನೆಯ ಅಕ್ಷರ ಇಲ್ಲಿ ರ ಇಂದ ಕೊನೆಯಾಗುವಂಥದ್ದು. ಸೊ ಇದರಲ್ಲಿ ಒಟ್ಟಿಗೆ 3 ಕಾಲಮ್ ಮಾಡಿದೆ. 3 ಕಾಲಮಲ್ಲಿ ಒಟ್ಟಿಗೆ 51 ಶಬ್ದಗಳು ಇವೆ. ಸೊ ಅದರಲ್ಲಿ ನಮಗೆ ಸಾಮಾನ್ಯವಾಗಿ ನಮ್ಮ ಶಬ್ದ ಭಂಡಾರದಲ್ಲಿ ಆಗಲಿ ಅಥವಾ ನಾವು ಮಾತಾಡೋದ್ರಲ್ಲಾಗಲಿ ಅಥವಾ ಯಾವುದೇ ಒಂದು ಸಂಭಾಷಣೆ ಮಾಡೋದಾಗಲಿ ಅದರಲ್ಲಿ ಬರುವಂತಹ ಈ ಶಬ್ದಗಳು, ಇದು ವಿಶೇಷ ಶಬ್ದಗಳು ಯಾವುದು ಇದರಲ್ಲಿ ಇರಲಿಕ್ಕಿಲ್ಲ. ಸೊ ಆದ್ದರಿಂದ ಇದನ್ನು ಈ ರ ಅಕ್ಷರದಿಂದ ಕೊನೆಗೊಳ್ಳುವಂಥ ಈ ಶಬ್ದಗಳನ್ನು ಇಲ್ಲಿ ಕೊಡಲಾಗಿದೆ. ಅದನ್ನು ನೀವು ನೋಡಿ ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾಗಿದ್ದರೆ ನೀವು ದಯಮಾಡಿ ಅದನ್ನು ಕಮೆಂಟ್ಸ್ ಮಾಡಿ. ಆಗ ನನಗೆ ಸಹ ಗೊತ್ತಾಗ್ತದೆ ನಾನು ಬರೆದಿದ್ದರಲ್ಲಿ ಏನಾದರೂ ಅಪ್ಪಿತಪ್ಪಿ ಏನಾದರೂ ತಪ್ಪುಗಳು ಆಗಿರಬಹುದು. ಆದರೂ ಹೇಳಲಿಕ್ಕಾಗೋದಿಲ್ಲ, ಏನಾದರೂ ಸಣ್ಣ ಸಣ್ಣ ತಪ್ಪುಗಳು ಇದ್ದರೂ ಇರಬಹುದು. ಈಗ ಇದನ್ನು ಒಮ್ಮೆ ಮುಖ್ಯವಾಗಿ ಇದನ್ನು ಎಲ್ಲ ಓದಿ ಹೇಳಬೇಕಂತ ನನಗೆ ಅನಿಸೋದಿಲ್ಲ, ಅಗತ್ಯ ಇದೆ ಎಂದರೆ. ಯಾಕೆಂದರೆ ಇದರಲ್ಲಿ ಬರೆದಿರುವಂಥದ್ದು ಎಲ್ಲ ಕನ್ನಡದಲ್ಲೇ ಇದೆ. ಇದರಲ್ಲಿ ಕಷ್ಟಕರವಾದಂಥ ಶಬ್ದಗಳು ಕಡಿಮೆ ಇಲ್ಲ, ಹೆಚ್ಚು ಕಮ್ಮಿ ಎಲ್ಲ ನಮಗೆ ಗೊತ್ತೇ ಇದೆ. ಮೊದಲನೇದಲ್ಲಿ ಬರೆದಿದ್ದು ನಿರೋಡೆಖೋರ, ಆಮೇಲೆ ಉತ್ತರೋತ್ತರ, ಆಮೇಲೆ ಭಯಂಕರ, ಪರಮವೀರ, ಮಠಾಧಿಕಾರ, ರುದ್ರಭೀಕರ, ಕಾನನ ಮರ ಅಂತ ಹೇಳಿದರೆ, ಕಾನನ ಅಂದರೆ ನಾವು ಕಾಡಿಗೆ ಹೇಳ್ತಾರೆ, ಇನ್ನೊಂದು ಶಬ್ದ ಕಾಡಿಗೆ ಫಾರೆಸ್ಟ್, ಇದು ಕಾನನದಲ್ಲಿರುವಂಥ ಮರ. ಅಂಕಣಕಾರ ಅಂತ ಹೇಳಿದರೆ ಬರೆಯುವವರು, ಲೇಖನ ಬರೆಯುವವರು, ಕಾದಂಬರಿ ಬರೆಯುವವರು. ಈ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ವಾರಪತ್ರಿಕೆಗಳಲ್ಲಿ ಬರುವಂಥ ಲೇಖನಗಳನ್ನು ಬರುವವರಿಗೆ, ತುಂಬ ಉತ್ತಮವಾಗಿ ಬರೆಯುವವರಿಗೆ ಅಂಕಣಕಾರರು ಅಂತ ಹೇಳ್ತಾರೆ. ಹಿತವಾದ ಮರ ಅಂತ ಹೇಳಿದರೆ ನಮಗೆ ನಾವು ನಡ್ಕೊಂಡು ಹೋಗುವಾಗ ನಮಗೆ ಒಂದು ತುಂಬ ಹೊತ್ತು ಸ್ವಲ್ಪ ಆಯಾಸ ಆದರೆ ನಾವು ಮರದ ಗಡಿಯಲ್ಲಿ ಕೆಳಗೆ ಸ್ವಲ್ಪ ಹೊತ್ತು ನಾವು ವಿಶ್ರಾಮ ಮಾಡಿ ಆಮೇಲೆ ನಾವು ಮುಂದುವರಿಸೋದು, ಅದಕ್ಕೆ ಹಿತವಾದ ಮರ ಅಂತೇಳಿ ಕೊಟ್ಟಿದ್ದೇನೆ. ಆಮೇಲೆ ದುರಹಂಕಾರ, ಇದೆಲ್ಲ ಗೊತ್ತೇ ಇದೆ. ದುರಂಧರ, ಪ್ರಸ್ತುತ, ಭಾರ, ಮಂಗಳಕರ, ಕಿಲಾಡಿಪುರ, ದುಷ್ಟ ಸಂಹಾರ, ವಾಯುವಿಹಾರ, ಹೆಣದ ಭಾರ ಹೇಳ್ತಾರೆ ಎಲ್ಲರೂ. ಹೆಣ ಭಾರ ಜಾಸ್ತಿ ಇರ್ತದಂತೆ ಸಾಮಾನ್ಯವಾಗಿಗಿಂತ. ಆಮೇಲೆ ಪರಮಾಧಿಕಾರ, ಕೆಟ್ಟ ಅಧಿಕಾರ, ಕೊಬ್ಬಿದ ಅಸುರ, ಸಮುದ್ರ ತೀರ, ಮತ್ತು ಬೀಚ್ ಇದ್ದಾಗ ಕರಾವಳಿ ತೀರ, ಶಬ್ದ ಭಂಡಾರ, ಬೆಚ್ಚಿಟ್ಟ ಬಂಗಾರ, ದೊಡ್ಡ ಹೂಹಾರ, ಶಿಸ್ತಿನ ಆಚಾರ, ಆಮೇಲೆ ನಿಯಮಭಾರ. ಕೆಲವರಿಗೆ ನಿಯಮ ಅಂತ ಹೇಳಿದರೆ ನಾವು ಅನುಸರಿಸಬೇಕಾದಂಥ ಕಟ್ಟುನಿಟ್ಟುಗಳು ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್.
ಅದು ಕೆಲವರಿಗೆ ಅದು ಭಾರವಾಗಿ ಕಾಣಬಹುದು, ಅಥವಾ ಭಾರದ ರೂಪದಲ್ಲಿ ಅದು ಅವರಿಗೆ ತೋರಬಹುದು. ಕಟ್ಟುಕಟ್ಟಲ್ಲೇ ನಾವು ಕಾನೂನು ಕ್ರಮಗಳನ್ನು ಅವರಿಗೆ ಸ್ವಲ್ಪ ಭಾರ ಅಂದರೆ ಅದು ಅವರಿಗೆ ಬೇಡ ಎಂಬ ಅರ್ಥ ಬರಬಹುದು. ಅದಕ್ಕೆ ಇದು ನಿಯಮ ಭಾರ ಅಂತ ಹೇಳ್ತಾರೆ. ಹಿಡುವಳಿದಾರ ಅಂತ ಗೊತ್ತೇ ಇದೆ, ಜಮೀನ್ದಾರ. ಹಿಡುವಳಿದಾರ ಅಂದರೆ ರೈತರು. ರೌದ್ರಾವತಾರ, ಆಶ್ಚರ್ಯಕರ, ಸಂಚುಕೋರ, ಅಪಪ್ರಚಾರ, ಆಹ್ಲಾದಕರ, ಬಿಡದ ವಿಚಾರ, ವೀರಾಧಿವೀರ, ಅವಾಂತರ. ಇದರಲ್ಲಿ ಕೊನೆಯಲ್ಲಿ ಒಂದು ಗಾದೆಯನ್ನು ಕೊಡಲಾಗಿದೆ. ಆ ಗಾದೆಯಲ್ಲಿ ನಾವು ಯಾವುದು ವಸ್ತು ಬೇಕಾದರೆ ನಾವು ಖರೀದಿ ಮಾಡ್ಬೋದು, ಮನೆಯನ್ನು ಖರೀದಿ ಮಾಡ್ಬೋದು, ಅಥವಾ ಬೇರೆ ಯಾವುದೇ ವಸ್ತು ಮಾಡ್ಬೋದು. ಆದರೆ ನಮಗೆ ಶಾಂತಿ, ಸಮಾಧಾನ, ಮನಃಶಾಂತಿ ಮಾತ್ರ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ನಮ್ಮಲ್ಲಿ ಅದನ್ನು ಹುಡುಕಿ ಅದನ್ನು ನಾವು ಪಡೆದುಕೊಳ್ಳಬೇಕು. ಸೊ ಇಲ್ಲಿಗೆ ಈಗ ಇದು 1ನೇ ಭಾಗ, ಇದು 1 ಪೇಜು ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ಇನ್ನೊಂದು ಪುಟ ಬರೆದದ್ದಿದೆ, ಅದನ್ನು ನಿಮಗೆ ಇದಾದ ಮೇಲೆ ಪ್ರಸ್ತುತಪಡಿಸುತ್ತೇನೆ. ಎಲ್ಲರಿಗೂ ವಂದನೆಗಳು.